ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಲಂಚ್ ಬಾಕ್ಸ್ ಎಪಿಸೋಡ್ 1. ಇವತ್ತಿನ ಲಂಚ್ ಬಾಕ್ಸ್ಗೆ ನಾನು ಸಿಕ್ಕಾಪಟ್ಟೆ ಫೈಬರ್ ಹಾಗೆ ಲೋ ಕ್ಯಾಲೋರೀಸ್ ಹೊಂದಿರುವಂಥ ಪಡವಲಕಾಯಿ ಪಲ್ಯ ಹಾಗೆ ದೋಸೆ ಮಾಡ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ನಾನು ಬಾಣಲಿ ಬಿಸಿ ಆದ ನಂತರ 3ರಿಂದ 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಹಾಕಿ ಅದನ್ನು ಚಟಪಟ ಅಂತ ಸಿಡಿಸ್ತಾ ಇದ್ದೀನಿ. ನಂತರ ಇನ್ನೊಂದಷ್ಟು ಎಣ್ಣೆ ಸಿಡಿಲಿ ಅಂತ ನಾನು ಇದಕ್ಕೆ 4ರಿಂದ 5 ಹಸಿಮೆಣಸಿನ್ಕಾಯಿನ ಹೆಚ್ಚಿ ಸೇರಿಸಿದ್ದೀನಿ. ಜೊತೆಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ. ಒಂದು 3ರಿಂದ 4 ನಿಮಿಷ ನಾನಿಲ್ಲಿ ಫ್ರೈ ಮಾಡಿದ್ದೀನಿ. ಅದಾದ ನಂತರ ಪಡವಲಕಾಯಿ ಹೆಚ್ಚಿಟ್ಕೊಂಡಿರೋದನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ ಈ ಪಡವಲಕಾಯಿ ಡೈಜೆಷನ್, ಕಾನ್ಸ್ಟಿಪೇಷನ್ ಕ್ಲಿಯರ್ ಮಾಡೋದ್ರಲ್ಲಿ, ಹಾಗೆ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ, ಬಾಡಿ ಡಿಟಾಕ್ಸ್ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಇದನ್ನು ಮಾಡೋದು ಕೂಡ ಸಖತ್ ಈಸಿ. ಸೊ ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ಉಪ್ಪು ಸೇರಿಸ್ಬಿಟ್ಟು ಒಂದು 7-8 ನಿಮಿಷ ಮುಚ್ಚಿಟ್ಬಿಟ್ಟು ಕಡಿಮೆ ಉರಿಲಿ ನಾನಿಲ್ಲಿ ಬೇಯಿಸಿದ್ದೀನಿ. ಮತ್ತು ಇದಕ್ಕೆ ನೀರು ಸೇರಿಸೋದು ಬೇಕಾಗಿಲ್ಲ. ಈ ಪಡವಲಕಾಯಿ 90% ಬೆಂದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿನ ಸೇರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಉಪ್ಪು ಸರಿ ಇದೆಯಾ ನೋಡಿಕೊಂಡು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿ ಮುಚ್ಚಿಟ್ರೆ ಪಲ್ಯ ರೆಡಿನೇ ಆಯಿತು. ನೋಡಿದ್ರಲ್ಲ, ಇಷ್ಟು ಈಸಿ ಇತ್ತು ಈ ಪಡವಲಕಾಯಿ ಪಲ್ಯ. ಇದ್ರ ಜೊತೆಗೆ ನಾನಿವತ್ತು ಲಂಚ್ ಬಾಕ್ಸಿಗೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಅಷ್ಟೇ ಅಲ್ಲದೆ ಚಪಾತಿ ಜೊತೆಗೂ ಕೂಡ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಕ್ಕಿ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ. ಇದಾಗಿತ್ತು ಲಂಚ್ ಬಾಕ್ಸ್ ಸೀರೀಸ್‌ನ ಫಸ್ಟ್ ಎಪಿಸೋಡ್. ಇದೇ ರೀತಿ ಬ್ರೇಕ್‌ಫಾಸ್ಟ್ ಆ್ಯಂಡ್ ಲಂಚ್ ರೆಸಿಪೀಸ್‌ಗಾಗಿ ನನ್ನ ಪೇಜ್‌ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.